ಮಘೂವರ್ಧಮಾನ ಮಘೂವರ್ಧಮಾನ ಎಲ್ಲಿ ನಿನ್ನ ಆಭರಣ ಮತ್ತಾ ಶಿರೋಭೂಷಣ ಎಲ್ಲಿಯಾ ಕರ್ಣಕುಂಡಲ ಎಲ್ಲಿಯಾ ಕೊರಳ ರತ್ನಾಹಾರ ಸ್ವರ್ಣಭಾಜು ಬಂಧ ಮತ್ತೆಲ್ಲಿ ನಿನ್ನ ವಜ್ರದುಂಗುರ ಪಚ್ಚೆ ಕಂಕಣ ಮೌನವಾಳಿತು ಕೊಂಚ ಕಾಲವದಲ್ಲಿ ಇನಿತು ಮಾಸದಿರಲವನ ಮಂದಸ್ಮಿತವು ತುಟಿಯಲಿ ಈ ತುಟಿಯಲಿ ಅಂತೆ ಮುರಿದು ಆ ಮೌನ ಟೊಂಗೆಯನು ಕೇಳಿದನಾ ಸಿದ್ಧಾರ್ಥನು ಕುವರ ಏಕಿಂತು ಕುಳಿತಿಹೆ ನೀನು ಆ ಮೌನ ಶಿಖರವನೀರಿ ನಡೆಯಿತೇನು ಏನಾದರೂ ಮಹತ್ವದ ಘಟನೆ ಹೇಳೆನ್ನಲಿ ಪೂಜ್ಯ ಮಾತಾಪಿತರೇ ತೆರಳಿದರೆ ನಾನು ಆಟಿಕೆ ಗೆಳೆಯರೊಡನೆ ತೋರುವೆನು ಪ್ರತ್ಯೇಕವಾಗಿ ನಾನೋರ್ವನೇ ಅಂತೆ ನೋಡಲು ಸಮಾಜದಲ್ಲಿ ಇತರ ಬಾಲಕರು ಅಂತೆಯೇ ಕಡು ಬಡವರನು ನೋವಾಗುವುದೆನಗೆ ನಾನಿಂತು ಹೊನ್ನ ಆಭರಣಗಳ ಧರಿಸಲು ಹೆಚ್ಚಿಸುವವು ಇವು ಮನುಷ್ಯರ ನಡುವಿನಂತರವನು ತೊಡಕಾಗಿಹವು ಇವೆನಗೆ ಆ ಆಧ್ಯಾತ್ಮ ಸಾಧನೆಗೈ ಎನೆಸಗಲು ಅಂತೆ ಸೇರದಿರಲೆನ್ನ ಮನೋವೃತ್ತಿಗೆ ಇಂತೀ ಆಭರಣ ಆಡಂಬರಗಳು ತೆಗೆದು ಹಾಕಿದೆ ನಾನವಗಳನ್ನು ತಪ್ಪು ಭಾವಿಸಿದಿರಿ ನೀವೆನ್ನನು ಅಂತೆಯೇ ಸಂತಸವಾದರು ಮಹಾವೀರನ ಉದಾತ್ತ ಭಾವಕ್ಕೆ ಕೊರಗಿತು ಹೆತ್ತವರ ಕೋಮಲ ಹೃದಯವನ ವಿರಕ್ತ ನಿಲುವಿಗೆ ಆದರೀರ್ವರು ಅರಿತಿರಲು ಸುತನ ಚಂಚಲ ನಿಲುವನ್ನು ಸ್ಥಾಪಿಸಿತಲಿ ಕ್ಷಣ ಕಾಲ ಮೌನವಧು ತನ್ನ ಸಾಮ್ರಾಜ್ಯವನು ಬಳಿಕ ತ್ರಿಶಲೆಯು ಪ್ರೇಮದಲ್ಲಿ ಅಪ್ಪಿ ಮುದ್ದಿಸುತ್ತ ಅವನನ್ನು ಇರಿಸಿದಳವನ ಮುಂದೆ ತನ್ನ ಬಯಕೆ ಕಾಯನು ಹಣ್ಣಾಗಿಸಲೆಂದನು ಒಳಿತು ಮಗುವೆ ನೀನು ಅಂತ್ಯಸಗಿದುದು ಆದರೆ ಕಂದ ಧರಿಸಬೇಕಿಹುದು ಕೆಲ ಆಭರಣಗಳನ್ನಾದರೂ ನೀನು ರಾಜಕುವರನಾಗಿರಲು ಶೋಭಿಸಿದರೆ ಇಂತೀ ರೂಪಲಕ್ಷಣವು ರಾಜಸುತಗೆ ತೊಡಬೇಕು ಸಂಪ್ರದಾಯದಂತೆ ನೀನು ಕೆಲವು ಒಡವೆಗಳನ್ನಾದರೂ ಬೇಡುವೆನು ಸುತನೇ ಅದಕ್ಕಾಗಿ ನಾನಿನ್ನನು ದಯವಿಟ್ಟು ಬೇಡವೆನ್ನದಿರು ಗದ್ಗದಿತವಾಗಲು ತ್ರಿಶಲ ಮಾತೆಯವಳ ಕೊರಳು ತುಂಬಿ ಬಂದಿರಲು ಕಂಗಳು ಒಪ್ಪಿದನು ಮಹಾವೀರನ ಮಾತೆಗೆ ನಿರ್ವಾಹವಿರದೆ ಅಂತೆಯೇ ನಿಟ್ಟುಸಿರು ಬಿಟ್ಟನ ಸಿದ್ಧಾರ್ಥ ದೊರೆ ಸಮಾಧಾನದೇ ದೊರೆತಂತಾಗಿ ಬೇಸಿಗೆಯ ಹಾದಿಯಲಿ ತಂಪಿನಾಸರೇ ಜನ್ಮ ಕಲ್ಯಾಣ ಸಂಪುಟದ ಮಹಾವೀರ ಮಹಾದರ್ಶನದಲ್ಲಿ ತೋರುವಂತೆ ಪ್ರಭಾತ ಸಿರಿ ಎಂಬ ಉಪಸಂಚಿಕೆಯಲ್ಲಿ ಆ ದಶವರ್ಷದ ವರ್ಧಮಾನನಿಗೆ ವೈರಾಗ್ಯ ಅವನ ಸಾಮ್ರಾಜ್ಯ ವೈಭವದ ಸಮಯದಲ್ಲಿ ವೈರಾಗ್ಯ ಉತ್ಪನ್ನದ ಸನ್ನಿವೇಶವನ್ನು ಇಲ್ಲಿ ಆರಂಭಿಕೆಯಲ್ಲಿ ಹೇಳ್ತಾ ಇದ್ದಾರೆ.
ರಾಜಕುವರ ವಸ್ತ್ರದ ಗಂಟನ್ನು ಹಿಡಿದು ತನ್ನ ಕೈಯಲ್ಲಿ ಬಂದು ನಿಂತಾಗ ಆ ಪ್ರೇಮದಿಂದ ತನ್ನ ಮಗನನ್ನು ಕೇಳ್ತಾಳಂತೆ ಮಾತೆ ಜನಮಾತೆ ವರ್ಧಮಾನ, ಎಲ್ಲಿ ನಿನ್ನ ಆಭರಣ? ಶಿರೋಭೂಷಣ ಕಿರೀಟ ಎಲ್ಲಿ? ಕರ್ಣಕುಂಡಲಗಳಲ್ಲಿ ರತ್ನಾಹಾರ ಎಲ್ಲಿ? ಆ ಸ್ವರ್ಣದ ಬಾಜೂ ಬಂದವೆಯಲ್ಲಿ ವಜ್ರದುಂಗುರ ಪಚ್ಚೆ ಕಂಕಣ ಇವೆಲ್ಲ ರಾಜಕುಮಾರನು ಧರಿಸಬೇಕಾದ ಆ ಆಭರಣಗಳು ಅವೆಲ್ಲ ಎಲ್ಲಿ ಅಂತ ಕೇಳ್ತಾಳೆ. ಆ ಮೌನ ಟೊಂಗೆಯನ್ನು ಆ ಸಿದ್ಧಾರ್ಥನು ಕೇಳ್ತಾನೆ, ಕುವರ ಏಕೆ ನೀನು ಹೀಗೆ ಕುಳಿತುಕೊಂಡಿದೆಯೇ? ಏನು ನಿನ್ನ ಮೌನದ ಇದು ಏನು ಮಹತ್ವದ ಘಟನೆ ಏನಾಯಿತು ಹೇಳು ಅಂದಾಗ ಹೇಳ್ತೇನಂತೆ, ಆ ಪೂಜ್ಯ ಮಾತಾಪಿತರೇ, ನಾನು ಆಟವಾಡಲಿಕ್ಕೆ ಗೆಳೆಯರ ಜೊತೆ ಹೋದಾಗ ನನಗನ್ಸುತ್ತೆ ಅವ್ರ ಜೊತೆ ನಾನೂ ಒಬ್ಬ ಅಂತ ಅನ್ಸಲ್ಲ, ನಾನೇ ಬೇರೆ ಅಂತ ಅನಿಸುತ್ತೆ. ನನಗೆ ಕಡು ಬಡವರನ್ನು ನೋಡಿದಾಗ ನಾನು ಹೊನ್ನ ಆಭರಣಗಳನ್ನು ಧರಿಸಿದ್ದೀನಲ್ಲ, ಇದು ಸರಿನಾ ಅಂತ ನನಗನ್ಸುತ್ತೆ. ಇದು ಆರ್ಥಿಕ ಭಿನ್ನತೆ, ಮನುಷ್ಯ ಮನುಷ್ಯರ ನಡುವೆ ಕಂದಕವನ್ನುಂಟು ಮಾಡಿ ನಾನು ಮಾತ್ರ ಆಭರಣ ಹಾಕ್ಕೊಳ್ಬೇಕಾ, ಅವ್ರು ಯಾಕೆ ಹಾಕ್ಕೊಳ್ಬಾರ್ದು? ಇದು ನನಗೆ ತೊಡಗು. ನನ್ನ ಆಧ್ಯಾತ್ಮ ಸಾಧನೆಗೆ ನನಗೆ ಇದು ಭಂಗ ಬರ್ತಾ ಇದೆ, ಈ ಆಭರಣಗಳು ಆಡಂಬರ, ಅದಕ್ಕೆ ನಾನು ತೆಗೆದುಬಿಟ್ಟೆ ಅಂತ ಹೇಳ್ತಾನೆ. ಆ ಮಾತನ್ನು ಕೇಳಿ ಮಹಾವೀರನ ತಂದೆ ತಾಯಿಗಳಿಗೆ ಸಂತೋಷವಾದರೂ ಕೂಡ ಅವನ ವಿರಕ್ತ ನಿಲುವಿಗೆ ಅವನ್ನ ನೋಡಿ ಭಯ ಆಗುತ್ತೆ ಅವರಿಗೆ. ಆಗ ಮತ್ತೆ ಹೇಳ್ತಾರಂತೆ, ನೋಡಿ ತ್ರಿಷದ ಪ್ರೇಮದಿಂದ ಅಪ್ಪಿ ಅವನನ್ನು ಮುದ್ದಾಡ್ತಾ ಹೇಳ್ತಾರಂತೆ, ನೋಡು ಮಗು, ನೀನು ರಾಜಕುವರನಾಗಿ ಕೆಲ ಆಭರಣಗಳನ್ನು ನೀನು ಧರಿಸಲೇಬೇಕು, ಆಯ್ತಾ? ರಾಜಸುತ ಅಂದರೆ ಕೆಲವು ಲಕ್ಷಣಗಳಿರ್ತವೆ ಅಂತ ಹೇಳಿ ನೀನು ಅದನ್ನು ಬೇಡ ಅಂತ ಹೇಳ್ಬೇಡ ಅಂತ ಹೇಳ್ತೇನೆ. ಹೀಗೆ ಗದ್ಗದಿತವಾದ ತ್ರಿಶಲಾ ಮಾತೆಯ ಕೊರಳನ್ನು ತುಂಬಿ ಬರುತ್ತಂದಿನ ಅವಳ ಮಾತುಗಳು. ಆಗ ಮಹಾವೀರ ತಾಯಿಯ ಮಾತಿಗೆ ಒಪ್ತನಂತೆ. ಆ ಸಿದ್ಧಾರ್ಥನದರ ಸಮಾಧಾನದಿಂದ ಅವನು ಅಲ್ಪ ಆಭರಣಗಳನ್ನು ತೊಡ್ಕೊಳ್ಳಿಕ್ಕೆ ಸಿದ್ಧನಾಗ್ತಾನೆ. ಯಾವ ರೀತಿ ಅಂದರೆ, ಬೇಸಿಗೆಯ ಹಾದಿಯಲ್ಲಿ ತಂಪಿನ ಆಸರೆ, ಏನೋ ಬೇಸಿಗೆಯಲ್ಲಿ ನೀರೇ ಸಿಗೋದಿಲ್ಲ ಅಂದಾಗ, ಬೇಸಿಗೆ ಶೆಕೆ ಎಂದಾಗ ಒಂದು ತಂಪು ಸಿಗುತ್ತಲ್ಲ, ಆ ರೀತಿ ಆ ಜಿನಬಾಲಕನ ತಂದೆ ತಾಯಿಗಳಿಗೆ ಆಗ್ತದಂತೆ. ಅಬ್ಬಾ, ಎಂತಹ ಮನೋಜ್ಞವಾದಂಥ ವರ್ಣನೆಯಲ್ಲಿ ಆ ಜನ್ಮ ಕಲ್ಯಾಣ ಸಂಪುಟದ ಮಹಾವೀರ ಮಹಾದರ್ಶನದಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಸಾದರಪಡಿಸಿದ್ದಾರೆ. ಅಬ್ಬಾ, ನಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ಈ ಕಾವ್ಯ ಇದೆ. ನಮಸ್ಕಾರ.